ರಾಜ ರಾಣಿ ರಿಯಾಲಿಟಿ ಶೋ ಮೊದಲನೇದಾಗಿ ಇದೇ ಶನಿವಾರ ಅಂದರೆ ಇವತ್ತು ಸಂಜೆ 7:30ಕ್ಕೆ ಅಂದರೆ ಸ್ಯಾಟರ್ಡೇ ಸಂಡೇ ಇನ್ಮೇಲೆ ಪ್ರತಿ ವಾರ 7:30ಕ್ಕೆ ಕಲರ್ಸ್ ಕನ್ನಡದಲ್ಲಿ ಟೆಲಿಕಾಸ್ಟ್ ಆಗುತ್ತೆ. ಆ್ಯಂಡ್ ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋ ಹಾಗೆ ರಾಜ ರಾಣಿ ಮದುವೆ ಆಗಿರೋ ಜೋಡಿಗಳ ಬಗ್ಗೆ ಇರೋವಂಥ ರಿಯಾಲಿಟಿ ಶೋ, ರಿಯಲ್ ಕಪಲ್ಗಳ ರಿಯಾಲಿಟಿ ಶೋ. ಸೊ ಅವರ ಕೆಮಿಸ್ಟ್ರಿ, ಅವರ ಅನುಬಂಧ, ಅವ್ರ ಮದುವೆ ಲೈಫು ಹೇಗಿದ್ದಾರೆ, ಹೊಂದಾಣಿಕೆ ಹೇಗಿದೆ, ಇದೆಲ್ಲನೂ ಜನ ನೋಡ್ಬೋದು ನಮ್ಮ ಶೋಲಿ. ಓಕೆ, ತುಂಬ ಆಲ್ರೆಡಿ ಹೋಸ್ಟ್ ಮಾಡಿದ್ದೀರಾ. ಇದನ್ನು ನಿರೂಪಣೆ ಮಾಡ್ತಾ ಇರೋದು ಹೇಗೆ ಅನಿಸ್ತಿದೆ? ಹೊಸದಾಗಿ ಏನು ಇದು ಮಾಡಿರೋದು? ಇದು ಡಿಫ್ರೆಂಟ್ ಆಗಿದೆ. ನಾನು ಮುಂಚೆನೇ ಹೇಳಿದಾಗೆ ಪ್ರಿಪ್ರೇಷನಿಂದ ಹಿಡಿದು ಅದೇ ಸೆಟ್ಟಿಗೆ ಬರೋಕ್ಕೂ ಮುಂಚೆ ಪ್ರಿಪ್ರೇಷನಿಂದ ಹಿಡಿದು ಇಲ್ಲಿ ಒಂದು ಪ್ರಿಪ್ರೇಷನ್ ಅಂತ ಇತ್ತು. ಬಿಕಾಸ್ ಜಡ್ಜಸ್ಸಿಗೆ ಆಮೇಲೆ ನಮ್ಮ ಕಂಟೆಸ್ಟೆಂಟ್ಸ್ ಎಲ್ಲರಿಗೂ ಮದುವೆ ಆಗಿರೋರು, ನಾನೊಬ್ಬಳೇ ಸಿಂಗಲ್ ಅಂತ ಇರೋದ್ರಿಂದ ಸ್ವಲ್ಪ ಪ್ರೆಷರ್ ಇದೆ. ಅರ್ಥ ಮಾಡ್ಕೊಳ್ಳೋಕ್ಕೆ, ಅರ್ಥ ಮಾಡಿಕೊಂಡು ಶೋ ಮಾಡೋಕ್ಕೆ ಸ್ವಲ್ಪ ಪ್ರೆಷರ್ ಇದೆ. ಅಲ್ಲಿ ಡಿಸೈಡ್ ಮಾಡಿರೋದಲ್ಲ, ಇವಾಗ ಕೆಲವೊಂದು ಸಲ ಅವರಲ್ಲಿ ಆರ್ಗ್ಯೂ ಮಾಡಬೇಕಂದ್ರೆ ಗುರು ಬೇಕು ಮದುವೆ ಅಂತ ಅನ್ಸತ್ತೆ, ಅಥವಾ ಅವ್ರು ತುಂಬ ರೊಮ್ಯಾಂಟಿಕ್ಕಾಗಿ ಐ ಲವ್ ಯು ಹೇಳ್ಬೇಕಂದ್ರೆ ಎಲ್ಲಿದ್ದಾನಪ್ಪ ನಮ್ಮ ಹುಡುಗ ಅನ್ಸತ್ತೆ. ಎಲ್ಲ ಥರದ್ದು ಫೀಲಿಂಗ್ ಆಬ್ವಿಯಸ್ಲಿ ಬರುತ್ತೆ. ಬಟ್ ಫಸ್ಟ್ ವೀಕ್ ಅಂದೆ ಅದನ್ನು ಸ್ಟೇಜ್ ಮೇಲೆ, ಅಯ್ಯೋ ನಂಗೆ ಮದುವೆ ಬೇಡ ಅಂತ. ಗೊತ್ತಿಲ್ಲ ಶೋ ಮುಗಿಯೋಷ್ಟರಲ್ಲಿ ಯಾವೊಂದು ಕನ್ಕ್ಲೂಷನಿಗೆ ಬಂದಿರ್ತೀನಿ ನಾನು ಅಂತ. ವೈಯಕ್ತಿಕವಾಗಿ ನನಗೆ ಟೀಮ್ ಆಗಿ ಬಂದಿರಲ್ಲ ರಾಜು ತಾಳಿಕೋಟೆ ಸರ್, ಅವ್ರು ಅನಿಸ್ತಾರೆ. ಬಿಕಾಸ್ ಅವ್ರಿಗೊಂಥರ ಎರಡು ಆನೆ ಬಲ ಇದೆ ಸ್ಟೇಜ್ ಮೇಲೆ. ಆ್ಯಂಡ್ ಅವ್ರದ್ರಲ್ಲಿ ತುಂಬ ಇಷ್ಟ ಆಗೋದೇನೆಂದರೆ ಅವ್ರು ಮಾತಾಡೋ ರೀತಿ. ಅವ್ರ ವೈಫ್ ಆಗಿರ್ಬೋದು, ಅದು ಇಬ್ಬರು ಹೆಂಡತಿಯರು, ಟು ಪ್ರೇಮಾಸ್, ಮಾತಾಡೋ ರೀತಿ ಇರ್ಬೋದು, ಅವ್ರು ತಮಾಷೆ ಮಾಡೋದಿರ್ಬೋದು, ಆ ವಯಸ್ಸಿನ ಎಕ್ಸ್ಪೀರಿಯನ್ಸ್ ಇರ್ಬೋದು, ಎಲ್ಲನೂ ಆ್ಯಡ್ ಆಗುತ್ತೆ. ಅದು ತುಂಬ ಚೆನ್ನಾಗಿದೆ. ಸರ್ಪ್ರೈಸಿಂಗ್ಲಿ ನನಗೆ ಸ್ಟೇಜ್ ಮೇಲೆ ಸರ್ಪ್ರೈಸ್ ಮಾಡೋದು ಮುರುಘಾ ಮಾಸ್ಟರ್ ಅಂತ. ಅವರು ನಮಗೆಲ್ಲ ತುಂಬ ಡ್ಯಾನ್ಸ್ ಮಾಡಿಸ್ತಿದ್ರು. ಸ್ಟೇಜ್ ಮೇಲೆ ವಿತೌಟ್ ಇಲ್ಲೆಲ್ಲ ಹೋಗೋಕ್ಕೂ ಮುಂಚೆ ಹೇಳ್ತಾರೆ ನಾನೇನು ಮಾತಾಡಲ್ಲ ಅಂತ. ಬಟ್ ಸ್ಟೇಜ್ ಮೇಲೆ ಮೈಕೇ ಬಿಡಲ್ಲ ಆ ಮನುಷ್ಯ. ಸೊ ಅಂದರೆ ಎವ್ರಿ ಕಪಲ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಬೇರೆ ಬೇರೆ ಡೈಮೆನ್ಷನಲ್ಲಿ ಒಂದು ಸಂಸಾರದ ಬಗ್ಗೆ ಅವರು ಹೇಳ್ತಾ ಹೋಗ್ತಿದ್ದಾರೆ. ಓಕೆ, ಸೃಜನ್ ಮತ್ತು ಶ್ರುತಿ ಮ್ಯಾಮ್ ನೀವು ಮದುವೆ ಮಾಡಿಸ್ತೀವಿ, ಆದರೆ ರಾಜಾರಾಣಿ ಸೆಟ್ಟಲ್ಲೇ ಮಾಡಿಸ್ಬಿಡ್ತೀವಿ ಅಂತ ಹೇಳ್ತಾ ಇದ್ರು ಮುಗಿಯೋಷ್ಟರಲ್ಲಿ. ಸೊ ಅದು ತಾರಮ್ಮಂಗೆ ನಾನು ಬೈ ಮಿಸ್ಟೇಕಾಗಿ ಕೇಳಿಬಿಟ್ಟೆ ಸ್ಟೇಜ್ ಮೇಲೆ, ತಾರಮ್ಮ ನೋಡಿ ಒಂದು ಹುಡುಗನ ಅಂತ. ಅವರು ಒಂದು ಡಿಸಿಷನಿಗೆ ಬಂದುಬಿಡಿಯಾರೆ, ಸ್ಟೇಜ್ ಮೇಲೆ ಫಿನಾಲೆ ಟೈಮಲ್ಲಿ ಮದುವೆ ಮಾಡ್ತೀನಿ ಅಂತ. ಗೊತ್ತಿಲ್ಲ ಏನಾಗುತ್ತೆ ಅಂತ, ಕಾದು ನೋಡಿ ಫಿನಾಲೆವರೆಗೂ. ಅಲ್ಲ, ನಿಮ್ಗೆ ಈಗ ರಿಯಲ್ ಕಪಲ್ಸ್ ಜೋಡಿಗಳನ್ನ ನೋಡಿದ್ಮೇಲೆ ಏನಾದರೂ ಇಂಟ್ರೆಸ್ಟ್ ಬಂದಿದೆಯಾ? ಇಲ್ಲ ಆ ಥರ ಗಂಡ ಹೆಂಡತಿ ನೋಡಿ ಇಂಟ್ರೆಸ್ಟ್ ಬರಬೇಕಂದ್ರೆ ದಿನದಲ್ಲಿ ನಾವು ಎಷ್ಟು ಜನ ನೋಡಲ್ಲ ಅಲ್ವಾ? ಆವಾಗಲೇ ಇಂಟ್ರೆಸ್ಟ್ ಬಂದು ಅಷ್ಟೊತ್ತಿಗಾಗಲೇ ಮದುವೆ ಆಗಬೇಕಾಗಿತ್ತು. ಕೆಲವೊಂದು ಸಲ ಎಲ್ಲರೂ ಕೇಳ್ತಾರೆ ಮದುವೆ ಯಾವಾಗ ಆಗ್ತೀರಾ? ಇಟ್ ಇಸ್ ಡೆಸ್ಟಿನಿ. ಅದು ಯಾವಾಗ ಆಗಬೇಕು ಅದು ಆಗೇ ಆಗುತ್ತೆ, ಆಗಬಾರ್ದು ಅಂದರೆ ಆಗಲ್ಲ, ನಾವು ಯಾರೂ ಅಲ್ಲ ತಡೆಯೋಕ್ಕೆ. ಬಟ್ ಇದನ್ನು ಇಂಟ್ರೆಸ್ಟಿಂಗ್ಲಿ ನನಗೇನೋ ಇಷ್ಟ ಬಂದು ಮದುವೆ ಆದರೆ ಆ ಒಂದು ಮದುವೆನ ನಾನು ರಾಜಾರಾಣಿ ಶೋಗೆ ಡೆಡಿಕೇಟ್ ಮಾಡ್ತೀನಿ.